ಬೆಳಗಾವಿ ಅಧಿವೇಶನ ಏನು ಸಂಭ್ರಮದಿಂದ ಆಚರಣೆ ಮಾಡಬೇಕು. ಬೆಳಗಾವಿಯ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಒಂದು ರೀತಿ ಅಭಿವೃದ್ಧಿಯ ಮಹಾಪುರುಗಳು ಬರಬೇಕು ಅಂತೇಳಿ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪ ಆದಾಗ ಅಲ್ಲೊಂದು ವಿಧಾನಸಭಾ ಅಧಿವೇಶನ ನಡೆಯುವಂತ ಕೆಲಸವನ್ನ ಮಾಡಿದ್ರು. ಈ ಬಾರಿನೂ ಸುಮಾರು 19 ಗಂಟೆಗಳ ಕಾಲ ಹೆಚ್ಚು ಒಟ್ಟು ಮುಖ್ಯಮಂತ್ರಿಗಳ ಭಾಷಣ ಸೇರಿಸ್ತಾರೆ. 21 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬೆಳಗಾವಿ ಅಧಿವೇಶನದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಚರ್ಚೆ ಆಗಿರೋದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದೇ ವಿಚಾರದ ಬಗ್ಗೆ, ಅಭಿವೃದ್ಧಿ ವಿಚಾರದ ಬಗ್ಗೆ. ಉತ್ತರ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿ ಇರ್ಬೋದು, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ರಸ್ತೆ ಇರ್ಬೋದು, ಇವೆಲ್ಲದಕ್ಕೂ ಮುಕ್ತಿ ಸಿಗ್ತೈತೆ ಅಂತೇಳಿ ಜನ ಕಾಯ್ತಾ ಇದ್ರು. ನಾವು ವಿರೋಧ ಪಕ್ಷದ ನಾಯಕನಾಗಿನೂ ಕೂಡ ನಾನು ಸುಮಾರು 2 ಗಂಟೆ 55 ನಿಮಿಷ ನಾವು ಕೂಡ ಮಾತಾಡಿದ್ವಿ. ನಮ್ಮೆಲ್ಲ ಹಲವಾರು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕೂಡ ನಾವು ಮಾತಾಡಿದ್ವಿ. ಆದ್ರೆ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಏನಾದ್ರೂ ಘೋಷಣೆ ಮಾಡ್ತಾರೆ ಅಂತ. ಆದ್ರೆ ಅವರ ಉತ್ತರದಲ್ಲಿ ಘೋಷಣೆಗಳ ಮಹಾಪೂರ ಇರಲೇ ಇಲ್ಲ. ಉತ್ತರ ಕರ್ನಾಟಕ ಖುಷಿ ಬೀಳುವಂತ ಯಾವುದೇ ಯೋಜನೆಗಳನ್ನ ಕೊಟ್ಟಿಲ್ಲ. ಅಟ್ಟರ್ ಅವ್ರ ಫೇಲೂರ್. ಅಲ್ಲಿ ಬಂದು ಅಧಿವೇಶನ ಮಾಡಿ ಈ ಸರ್ಕಾರ ಬರೀ ಒಳಜಗಳದಲ್ಲೇ ನಾನ್ ಮುಖ್ಯಮಂತ್ರಿ ಚೇರ್ ಕಿತ್ತಾಟ ಬಿಟ್ಟರೆ ಮುಖ್ಯಮಂತ್ರಿಗೆ ಸಮಯ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಭಿವೃದ್ಧಿ ವಿಚಾರವಾಗಿ ಏನಾದ್ರೂ ಘೋಷಣೆ ಮಾಡ್ಬೋದು, ಹಣ ಬಿಡುಗಡೆ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಯಾವುದೇ ರೀತಿಯ ಹಣವನ್ನ ಬಿಡುಗಡೆ ಮಾಡಲಿಲ್ಲ. ಇನ್ನು ಹಣ ಒಡೆಯುವಂತ ಕೆಲಸವನ್ನ ಮಾಡಿದ್ರು. ಗೃಹಲಕ್ಷ್ಮಿ ಬಿಜೆಪಿ ನಾವು ಹುಡುಕಿದ್ದೀವಿ. ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿದು ಸುಮಾರು 5,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದನ್ನ ಯಾಮಾರಿಸ್ಬಿಟ್ಟಿದ್ರು. ಅದನ್ನ ಸರ್ಕಾರ ಎಂಟೈರ್ ಫೈನಾನ್ಸ್ ಇಲಾಖೆ ಮುಚ್ಚಿಟ್ಬಿಟ್ಟಿತ್ತು. ಕಳೆದ ಹಿಂದಿನ ಬಡ್ಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಟಿದ್ದು. ಈಗ ಆ ಬಡ್ಜೆಟ್ ಹೋಗಿ ಹೊಸ ಬಡ್ಜೆಟ್ ಬಂದ್ಬಿಟ್ಟಿದೆ ಮಾರ್ಚ್ ಆದ್ಮೇಲೆ. ಅಂದ್ರೆ ಕಳೆದ ಬಡ್ಜೆಟ್ ಅಲ್ಲಿ ಹಣ ಇರ್ಲಿಲ್ವಾ ನಮ್ಮ ಪ್ರಶ್ನೆ. ಹಣ ಇದ್ದಿದ್ರೆ ಕೊಡ್ತಾ ಇದ್ರಿ, ಅಥವಾ ಬಡ್ಜೆಟ್ ಅಲ್ಲಿ ಹಣನೇ ಮೀಸಲಿಟ್ಟಿರ್ಲಿಲ್ವಾ? ಯಾಕೆ ಸರ್ಕಾರ ಇದನ್ನ ಮುಚ್ಚಿಡ್ತು? ದುಡ್ಡಿಲ್ದಿರನೇ ಮುಚ್ಚಿಟ್ರ, ಇಲ್ಲ ಜನಗಳಿಗೆ ಟೋಪಿ ಹಾಕ್ಬೇಕು ಅಂತ ಮುಚ್ಚಿಟ್ರ? ಇದು ಪ್ರಶ್ನೆ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಮಾರನೇ ದಿನ ನಾಳೆ ಬಾ ಅಂತ 3 ದಿನ ಆಲಿಸ್ತು. ಯಾಕೆ? ಧೈರ್ಯ ಇದ್ದಿದ್ರೆ ಅವತ್ತೇ ಉತ್ತರ ಕೊಡ್ಬೇಕಾಯ್ತು. ನೀವು ನಿಮ್ ಧೈರ್ಯ ಇಲ್ದಿರ ಉತ್ತರ ಕೊಡಕ್ಕೂ ನಾಳೆ ಬಾ ಅಂತ ಹೇಳಿದ್ರಿ. ಇದು ನಮಗೆಲ್ಲ ಮೋಸ ಮಾಡ್ತಾ ಇರೋದು, ವಿರೋಧ ಪಕ್ಷಕ್ಕೆಲ್ಲ. ಇಡೀ ರಾಜ್ಯದ ಯಾರು ಪ್ರತಿ ತಿಂಗಳು ಹಣ ಬರ್ತೈತೆ, ಹಣದಿಂದ ನಮ್ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಆ 1,26,00,000 ಜನಕ್ಕೆ ದ್ರೋಹ ಬಗ್ದಿದ್ದಾರೆ. ಇದು ದೊಡ್ಡ ಕರ್ಮಕಾಂಡ, ಇದು ದೊಡ್ಡ ಸ್ಕ್ಯಾಂಡಲ್. ಇವತ್ತಿವರೆಗೂ ಕೂಡ ಫೆಬ್ರವರಿ ಮಾರ್ಚ್ದು ಏನಾಯ್ತು ಅಂತ ಇದುವರೆಗೂ ಮಂತ್ರಿ ಬಾಯಿ ಬಿಟ್ಟೇನೇ ಇಲ್ಲ. ಆ ಸುದ್ದಿಗೆ ಹೋಗಲ್ಲ. ಬೆಂಗಳೂರು ಬರೋದೇ ಬಿಟ್ಟುಬಿಟ್ಟು ಅವರಿಗೆ.
ಫೆಬ್ರವರಿ ಮಾರ್ಚ್ ಏನಾಯ್ತು? ಬಡ್ಜೆಟ್ ಅಲ್ಲಿ ಅದು ಹಣ ಇದ್ದಿದ್ರೆ ಯಾಕೆ ಕೊಟ್ಟಿಲ್ಲ? ಇಷ್ಟೇ ನಮ್ಮ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ. ಈ ಮೋಸವನ್ನ ನೀವು ಮಾಡಿದ್ದೀರಾ ರಾಜ್ಯದ ಜನತೆಗೆ. ಇದರ ವಿರುದ್ಧನೂ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಎಲ್ಲಿವರೆಗೂ ಅವರಿಗೆ ಅವರ ಖಾತೆಗಳಿಗೆ ಹಣ ಹಾಕಲ್ವೋ ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟವನ್ನ, ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ. ನಾವು ಅಥೆಂಟಿಕ್ ಆಗಿ ದಾಖಲೆಗಳನ್ನ ತೆಗೆದುಕೊಂಡಿದ್ದೀವಿ. ಗದಗ ಜಿಲ್ಲೆ ತಗೊಂಡಿದ್ರಿ, ಹಾವೇರಿ ತಗೊಂಡಿದ್ರಿ, ಸುಮಾರು 8 ಜಿಲ್ಲೆದು ತಗೊಂಡಿದ್ರಿ. ಆ 8 ಜಿಲ್ಲೆಗಳಲ್ಲೂ ಕೂಡ ಹಣ ಕೊಟ್ಟಿರದೇ ಇರೋದಕ್ಕೆ ಮಾಹಿತಿ ಅದೇ ಅಫಿಷಿಯಲ್ ಆಗಿ ತಗೊಂಡಿದ್ದೀವಿ. ಆಮೇಲೆ ಎಲ್ಲ ಕಡೆ ಧಮಕಿ ಹಾಕ್ಬಿಟ್ರು. ಉಳಿದ ಜಿಲ್ಲೆಗೆ ಅಪ್ಲೈ ಮಾಡಿದ್ರಿ, ಅಲ್ಲಿ ಮಂತ್ರಿಗಳ ಆಫೀಸಿಂದ ಧಮಕಿ ಹಾಕಿ ಬಿಜೆಪಿ ಅವರಿಗೆ ಯಾವುದೇ ದಾಖಲೆಗಳನ್ನ ಕೊಡಬೇಡಿ ಅಂತ ಆ ಧಮಕಿ ಬೇರೆ. ಇಷ್ಟಾದ್ರೂ ಕೂಡ ವಿರೋಧ ಪಕ್ಷ ಬೆಳಗಾವಿ ಅಧಿವೇಶನದಲ್ಲಿ ಆ ಬಡವರಿಗೆ ಏನ್ ಸೇರ್ಬೇಕಾಯ್ತು 5,000 ರೂಪಾಯಿ 5,000 ಕೋಟಿ ಹಣವನ್ನ ಕೊಡಿಸುವಂತದ್ರಲ್ಲಿ ನಾವು ಹೋರಾಟವನ್ನ ಮಾಡಿದ್ದೀರಿ. ಅದು ತಲುಪುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.